ಇಸ್ಲಾಮಿಕ್ ವಿಸ್ತಾರದ ಆದ್ಯ ಕರ್ತವ್ಯವೇ ಜಿಹಾದ್. ಇಸ್ಲಾಮಿನ ಆಚಾರ ಪದ್ಧತಿ, ವಿಚಾರ ಪದ್ಧತಿ ವಿರೋಧ ಮಾಡುವುದು ಕಾಫಿರ್ರ ಕೆಲಸ, ಸುಮ್ಮನೆ ಇರೋದು ಜಿಹಾದಿಗಳ ಕೆಲಸ. ಯಾರು ಸುಮ್ಮಿರ್ತಾರೋ ಅವರೆಲ್ಲರೂ ಜಿಹಾದಕ್ಕೆ ಕೈ ಜೋಡಿಸಿದ ಹಾಗೆ. ಇಸ್ಲಾಮಿನ ವಿಸ್ತಾರಕ್ಕಾಗಿ ಯಾವುದೇ ಥರದ ಘಟನೆಗಳು ಘಟಿಸಿದ್ರು ಆ ಘಟನೆಗಳನ್ನು ವಿರೋಧ ಮಾಡುವ ಜಿಹಾದಿ ಆಗಕ್ಕೆ ಸಾಧ್ಯ ಇಲ್ಲ, ಮುಸಲ್ಮಾನ ಆಗಕ್ಕೆ ಸಾಧ್ಯ. ಸಾಕಷ್ಟು ಗುಪ್ತ ರೋಗಗಳು, ಲೈಂಗಿಕ ರೋಗಗಳು, ವೈಯಕ್ತಿಕ ಸಮಸ್ಯೆಗಳು, ಇವೆಲ್ಲ ಪೋಸ್ಟರ್ಗಳನ್ನು ನೋಡಿದಾಗ ಡಾಕ್ಟರ್ ಕೆಳಗೆ ಜಿಹಾದಿಗಳೇ ಇರ್ತಾರೆ. ಕೆಂಪು ಮನಸ್ಸಿನ ಕೆಲವೊಂದು ಕಾವಿಧಾರಿಗಳ ಸಹಿತ ಅವರ ನಿಜ ಗುಣವನ್ನು ಮಾತಿನ ಮುಖಾಂತರ ಬಹಿರಂಗಪಡಿಸುವಂಥ ಒಂದು ಸ್ಥಿತಿ ನಿರ್ಮಾಣ. ಅಂಥ ಜಿಹಾದಕ್ಕೆ ಪ್ರೇರಕವಾದಂಥ ಹೇಳಿಕೆ, ಪ್ರೇರಕವಾದಂಥ ಬರಹ, ಪ್ರೇರಕವಾದಂಥ ಭಾಷಣ, ಪ್ರೇರಕವಾದಂಥ ನಡೆ, ಪ್ರೇರಕವಾದಂಥ ಮೌನ, ಪ್ರೇರಕವಾಗಿ ಕಣ್ಣು ಮುಚ್ಚುವುದು, ಇದೆಲ್ಲವೂ ಜಿಹಾದಿನ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋದವರು. ಇವರೆಲ್ಲ ಭಯೋತ್ಪಾದನೆ, ಜಿಹಾದಿನ ತೀವ್ರತೆಯನ್ನು ಕಡಿಮೆ ಮಾಡುವಂಥ ಒಂದು ತಂತ್ರಗಾರಿಕೆ. ಅಂದ್ರೆ ಜಿಹಾದಿನ ಭಯಾನಕತೆಯನ್ನು ಮುಚ್ಚಿ ಹಾಕುವಂಥ ಪದಗಳನ್ನು ಭಯೋತ್ಪಾದನೆ, ಆತಂಕವಾದ, ಟೆರರಿಸಮ್, ಇವೆಲ್ಲ ಜಿಹಾದಿನ ಮೂಲ ಶಬ್ದಗಳೆಲ್ಲ ಮೊದಲು ಜೋಡಿಸೋಕ್ಕಾಗೋದಿಲ್ಲ. ಯಾಕಂದ್ರೆ ಜಿಹಾದ್ ಅಂದ್ರೆ ಪ್ರತಿಯೊಬ್ಬರು ಮಾಡಲೇಬೇಕಾದಂಥ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡದೇ ಇರೋ ಮುಸಲ್ಮಾನ ಅಲ್ಲ ಅನ್ನೋದು ಜಿಹಾದಿನ ಒಳಗೊಟ್ಟು. ಇಸ್ಲಾಮಿಕ್ ವಿಸ್ತಾರದ ಆದ್ಯ ಕರ್ತವ್ಯವೇ ಜಿಹಾದ್. ಇಸ್ಲಾಮಿನ ಯೋಧರಂತೆ ಕೆಲಸ ಮಾಡುವವರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ. ಇಸ್ಲಾಮವನ್ನು ವಿಸ್ತಾರ ಮಾಡೋರು ಮಾತ್ರ ಅವ್ರಿಗೆ ಜನ್ನತ್ ಸಿಗ್ತೈತಿ, ಪಾಕ್ ಸಿಗ್ತೈತಿ, ಸ್ವರ್ಗ ಸಿಗ್ತೈತಿ ಅನ್ನುವಂಥ ಒಂದು ಭಯಾನಕ ನಿಗೂಢ ಸತ್ಯ ಅದರಿಂದ ಅಡಗಿದೆ. ಇದು ಇಸ್ಲಾಂ ಯಾವಾಗ ಹುಟ್ಟಿತೋ ಅವಾಗಿನಿಂದ ವಿಸ್ತೃತವಾದಂಥ ವಿಸ್ತಾರವನ್ನು ಪ್ರಾರಂಭ ಮಾಡಿದೆ. ಬೆಂಕಿ ಇರುವ ಜಾಗವನ್ನು ಬಿಟ್ಟು ಅಕ್ಕಪಕ್ಕದಲ್ಲಿರುವಂಥ ಜಾಗಗಳನ್ನು ಅತಿಕ್ರಮಣ ಮಾಡುವುದು ಯಾಕೆ ವಿಸ್ತಾರ ಮಾಡುತ್ತೋ ಆ ರೀತಿ ವಿಸ್ತಾರ ಆಗಿರೋದನ್ನು ನಾವು ಕಾಣ್ತೇವೆ. 1400 ವರ್ಷಗಳಿಂದ ಪ್ರಾರಂಭವಾದಂಥ ಒಂದು ಮತ ಇವತ್ತು ಜಗತ್ತಿನಾದ್ಯಂತ ಸುಮಾರು 40-45 ದೇಶಗಳನ್ನು ತಂದಾಗಿಸಿಕೊಂಡು ಜಗತ್ತಿಗೆ ಒಂದು ಕಂಟಕಪ್ರಾಯವಾಗಿದೆ. ಇಸ್ಲಾಮಿನ ಯಾವುದೇ ಥರದ ಸಭೆ, ಸಮಾರಂಭ, ಆಂದೋಲನ, ಯುದ್ಧ, ಆಚಾರ ಪದ್ಧತಿ, ವಿಚಾರ ಪದ್ಧತಿ ವಿರೋಧ ಮಾಡುವುದು ಕಾಫಿರ್ರ ಕೆಲಸ, ಸುಮ್ಮನೆ ಇರೋದು ಜಿಹಾದಿಗಳ ಕೆಲಸ. ಯಾರು ಸುಮ್ಮಿರ್ತಾರೋ ಅವರೆಲ್ಲರೂ ಜಿಹಾದಕ್ಕೆ ಕೈ ಜೋಡಿಸಿದ ಹಾಗೆ. ಯಾರು ವಿರೋಧ ಮಾಡ್ತಾರೋ ಅವರೆಲ್ಲರೂ ಕಾಫಿರ್ರೆ. ಜಿಹಾದ್ ಪ್ರಕಾರ ಇಸ್ಲಾಮಿನ ವಿಸ್ತಾರಕ್ಕಾಗಿ ಯಾವುದೇ ಥರದ ಘಟನೆಗಳು ಘಟಿಸಿದ್ರು ಆ ಘಟನೆಗಳನ್ನು ವಿರೋಧ ಮಾಡುವ ಜಿಹಾದಿ ಆಗಕ್ಕೆ ಸಾಧ್ಯ ಇಲ್ಲ, ಮುಸಲ್ಮಾನ ಆಗಕ್ಕೆ ಸಾಧ್ಯ ಇಲ್ಲ. ಇದು ಸ್ಪಷ್ಟ ಸಂದೇಶ. ಆ ಸಂದೇಶದ ಮುಖಾಂತರ ಇವತ್ತು ಸಾಕಷ್ಟು ಘಟನೆಗಳು ಘಟಿಸಿದ್ರು ಯಾರು ಬಹಿರಂಗವಾಗಿ ಅಥವಾ ಅಂತರಾಳವಾಗಿ ವಿರೋಧ ಮಾಡುವಂಥ ಸಾಹಸವನ್ನು ಯಾರೂ ತೋರಿಸೋದಿಲ್ಲ. ಯಾಕೆ ತೋರಿಸೋದಿಲ್ಲ ಅಂದರೆ ಅದು ಜಿಹಾದಕ್ಕೆ ವಿರುದ್ಧ. ಜಿಹಾದಿಕ್ಕೆ ವಿರುದ್ಧ ಅನ್ನುವ ಇಸ್ಲಾಮಿನೊಳಗೆ ಇರಾಕ್ತದೆ ಲಾಯಕ ಅಲ್ಲ ಅನ್ನುವಂಥ ಒಂದು ಭಯ. ಆ ಭಯದಿಂದಲೇ ಇವತ್ತಿನ ದಿನ ಜಿಹಾದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇಸ್ಲಾಮಿನ ಪ್ರಕಾರ ಜಕಾತ, ತಲಾಕ, ಅಜಾನ, ಬುರ್ಕಾ, ನಮಾಜ್, ಹಲಾಲ್, ಮಸ್ಜಿದ್ ಇವು ಯಾವನ್ನೂ ವಿರೋಧ ಮಾಡುವಾಗಿಲ್ಲ. ಅಕಸ್ಮಾತ್ ವಿರೋಧ ಮಾಡಿದರೆ ಅವ ಕಾಫಿರ್, ಅವ ಮುಸಲ್ಮಾನಗ ಸಾಧ್ಯನೇ ಇಲ್ಲ. ಯಾವನ್ನೂ ವಿರೋಧ ಮಾಡಬೇಕು, ಇವನ್ನೆಲ್ಲವನ್ನು ಒಪ್ಕೊಳ್ಬೇಕು. ಅವ ಜಿಹಾದ, ಪ್ರತ್ಯಕ್ಷ ಜಿಹಾದ ಮಾಡದೇ ಇದ್ದರೂ ಸಹಿತ ಇದಕ್ಕೆ ಮೌನವಾಗಿದ್ದರೆ ಅವನ ಜಿಹಾದ, ಅವನ ಸ್ವರ್ಗದೊಳಗೆ ವಿಶೇಷ ಸ್ಥಾನಮಾನ. ಸುಗಂಧ ಭರಿತವಾದಾಗ ಅವನ ಮೈ ಒಳಗೆ ವಾಸನೆ ಬರ್ತದೆ ಜಿಹಾದ್ ಮಾಡಿದರೆ. ಇದಕ್ಕೆ ಒಂದು ಆರ್ಟಿಕಲ್ ಬಂದಿತ್ತು ವಿಜಯ ಕರ್ನಾಟಕ ಯಾವುದೋ ಒಂದು ಪತ್ರಿಕೆ ಒಳಗೆ, ನಿಮಗೆ 73 ಆದರೆ ನಮಗೆ 70 ಅಂತ. ಅಂದರೆ 73 ಅಪ್ಸರಿಯರು ಸ್ವಾಗತ ಮಾಡ್ತಾರೆ. ಕಸ ಬೇಡಿದ್ದು ಅದನ್ನೇ. ನನ್ನ ಜೊತೆ ಇದ್ದವರೆಲ್ಲ ಸ್ವರ್ಗಕ್ಕೆ ಹೋಗಿ ಎಂಜಾಯ್ ಮಾಡಕತ್ತಾರೆ, ನನ್ನೂ ಬೇಗ ಸ್ವರ್ಗಕ್ಕೆ ಕಳಿಸ್ರಿ ಅಂತ. ಅಂದರೆ ಈ ಕಲ್ಪನೆ ಇಟ್ಟುಕೊಂಡು ವಿಸ್ತಾರವಾದಂಥ ಈ ಜಿಹಾದ್ ಇವತ್ತಿನ ದಿನ ಜಿಹಾದ್ ಸಾಕಷ್ಟು ಪ್ರಕಾರಗಳಿವೆ. ಇವತ್ತು ಮೇಜರ್
ಲವ್ ಜಿಹಾದ ಯಾಕೆ ಮೇಜರ್ ಭಾರತದೊಳಗಂದ್ರೆ 56% ಯುವ ಸಮುದಾಯ ಭಾರತದಲ್ಲಿ. ಜಗತ್ತಿನ ಯಾವ ದೇಶದೊಳಗೆ ಹೋದ್ರೂ ಇಷ್ಟು ಯುವ ಸಮುದಾಯ ಬೇರೆ ಬೇರೆ ದೇಶದೊಳಗೆ ಇಲ್ಲ. ಹೀಗಾಗಿ ಯುವ ಸಮುದಾಯವನ್ನು ದಿಕ್ಕು ತಪ್ಪಿಸಬೇಕು, ಈ ಯುವ ಸಮುದಾಯವನ್ನ ಜಿಹಾದಿ ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋ ತಂತ್ರಗಾರಿಕೆಯಿಂದ ಪ್ರಾರಂಭ ಆಗಿರೋದೇ ಲವ್ ಜಿಹಾದ್. ಆ ಲವ್ ಜಿಹಾದೊಳಗೆ ಕನ್ಯೆ ಇರಲಿ, ಯುವತಿ ಇರಲಿ, ಪ್ರೌಢ ಇರಲಿ, ವೃದ್ಧಿ ಇರಲಿ, ಅಥವಾ 4 ಮಕ್ಕಳ ತಾಯಿ ಇರಲಿ, ಅಥವಾ ಪುರುಷ ಇರಲಿ, ಯಾರಿಗೂ ಈ ಇಸ್ಲಾಮಿನ ಜಿಹಾದಿನ ತೆಕ್ಕೆ ಒಳಗೆ ಅವರು ತಗೊಳ್ಳುವಂತ ಒಂದು ಪ್ರಯತ್ನ ನಡೆಸ್ತಾರೆ. ಅದಕ್ಕೆ ಸಾಕಷ್ಟು ಘಟನೆಗಳನ್ನ ನಾವು ಕಣ್ಣಾರ ನೋಡಿದ್ವಿ, ಸೋಷಿಯಲ್ ಮೀಡಿಯಾದಾಗ ನೋಡಿದ್ವಿ, ಪತ್ರಿಕೆ ಟಿವಿ ಒಳಗೆ ನೋಡಿದ್ವಿ. ಅದ್ರ ಬಗ್ಗೆ ಏನು ಲವ್ ಜಿಹಾದ್ ಬಗ್ಗೆ ವಿಸ್ತಾರ ಮಾಡೋಕ್ಕಾಗ ಲವ್ ಜಿಹಾದ್ ಒಂದೇ ವಿಷಯ ಅಲ್ಲ ಇದೆ. ಹೀಗಾಗಿ ಹಲವಾರು ವಿಷಯಗಳಿರೋದ್ರಿಂದ ಜಿಹಾದ್ ಅನ್ನೋ ವಿಷಯ ಇರೋದ್ರಿಂದ ಅದು ಜಿಹಾದ್ ಒಳಗೆ ಪ್ರಮುಖವಾಗಿ ಇವತ್ತು ಪ್ರಚಲಿತವಾಗಿ ಭಾರಿ ಆಕ್ಟಿವ್ ಇರೋದು ಲವ್ ಜಿಹಾದ್. ಇವತ್ತು ಕೇರಳ ಹೈಕೋರ್ಟ್ ಕೇರಳ ಸರ್ಕಾರ ತನಿಖೆ ಆದೇಶ ಮಾಡಿದಾಗ 2006 ಹಿಂದೂ ಯುವತಿಯರು ಕಾಣೆಯಾಗ್ಯಾರ ಅಂತೇಳಿ ಸರ್ಕಾರ ಒಪ್ಪಿಕೊಂಡದ್ದು ಉದಾಹರಣೆ. ಅಂದರೆ ಈ ಒಂದು ರಾಜ್ಯದೊಳಗೆ ಈ ರೀತಿ ಪ್ರಯತ್ನ ನಡೆದ್ರೆ ಈ ದೇಶದೊಳಗೆ ಎಷ್ಟು ಆಗಿರ್ಬೋದು, ಎಷ್ಟು ಆಗ್ತಾ ಇದೆ. ಅದರ ಜೊತೆ ದೂರ ದಾಖಲಾಗದೇನೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋದೇನೆ ಸಾಕಷ್ಟು ಘಟನೆಗಳನ್ನು ಅಲ್ಲಲ್ಲೇ ಮುಖ್ಯದ ಉದಾಹರಣೆ ಇದೆ. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಅಂತೇಳಿ ಹೆಣ್ಣು ಮಕ್ಕಳು ತಾನೇ ಆದರೂ ಸಹಿತ ಹೇಳೋದಿಲ್ಲ, ಕೇಳೋದಿಲ್ಲ, ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಕಾನೂನು ಪ್ರಕಾರ 18 ಹುಡುಗಿಯಾಗಿರಬೇಕು, 21 ಹುಡುಗಿಯಾಗಿರಬೇಕು, ಯಾರು ಬೇಕಾದರೂ ಮದುವೆ ಆಗಬಹುದು. ಇದನ್ನು ಅವರು ಉಪಯೋಗ ಮಾಡಿಕೊಂಡು ಹಿಂದೂ ಸಮಾಜವನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನ ಇದೆ. ಅದರ ಜೊತೆ ಲ್ಯಾಂಡ್ ಜಿಹಾದ್ ಅಂದರೆ ಏನು, ಗೌರ್ಮೆಂಟ್ ಜಾಗ ಯಾವಾಗ ಅವನ್ನೆಲ್ಲ ಒಪ್ಪಿಕೊಂಡು ಯಾವ ತಹಸೀಲ್ದಾರೋ ಯಾರೋ ವ್ಯಕ್ತಿಯವರು ಬಂದವರು ಗುಪ್ತವಾಗಿ ಬರೆದಿದ್ದು ಹೋಗ್ಬಿಡ್ತಾರೋ, ಅವ್ರು 10 ವರ್ಷಕ್ಕೆ ಅದು ಒಪ್ಪಿಕೊಳ್ಳಿ ಹೋಗ್ಬಿಟ್ಟೈತೆ ಅಂತ ಹೇಳ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಅದನ್ನು ಹೋರಾಡಕ್ಕೂ ಕಷ್ಟ. ನಮ್ಮ ಸಮಾಜ ಹೇಳೋದು ಯಾವಾಗ ಅಂದರೆ, ಒಂದು ಯಾರು ತೀರ್ಕೊಂಡಾಗ ಒಂದೇ ದಿಕ್ಕಿನೊಳಗೆ ಹೋಗೋರು ನಮ್ಮ ಸಮಾಜದವ್ರು 4 ಮಂದಿ ಹೊತ್ತಿರಬೇಕು, ಅವಾಗ ಒಂದೇ ದಿಕ್ಕಿನೊಳಗೆ ಹೋಗುವಂಥ ಒಂದು ಪ್ರವೃತ್ತಿ ಸಮಾಜ ಎದ್ರೆ ಘಟೋತ್ಕಜ, ಬಿದ್ದರೆ ಕುಂಭಕರ್ಣ, ಆಯ್ತು, ಅದು ಬೇರೆ. ಆದರೆ ತೆರೆಯ ಮರೆಯಲ್ಲಿ ಲ್ಯಾಂಡ್ ಜಿಹಾದ್ಗಳು ನಡೀತವೆ. ಗೋಮಾಳ ಜಾಗ, ಗೌಂಟನ್ ಜಾಗ, ರಸ್ತೆಯಲ್ಲಿರುವಂಥ ಗಾರ್ಡನ್ನು, ಕಾರ್ನರು, ಯಾವುದೋ ಒಂದು ಬೈಲ್ ಜಾಗ, ಒಂದು ಮೊದಲೊಂದು ತಟ್ಟಿ ಕಟ್ಟೋದು, ತಟ್ಟಿ ಕಟ್ಟಿ ಆಮೇಲೆ ಗೋಡೆ ಕಟ್ಟೋದು, ಆಮೇಲೆ ಚಾದರ್ ಹಾಕೋದು, ಪತ್ರಾಸ್ ಹಾಕೋದು, ಆಮೇಲೆ ಅಜಾನ್ ಕೊಡೋದು. ಅದ್ರ ಜೊತೆ ಈ ಕೋಮು ಸಾಮರಸ್ಯ ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ಈ ರಾಜಕಾರಣಿಗಳೆಲ್ಲ ಅದನ್ನು ಮುಚ್ಚಿ ಹಾಕ್ತಾರೆ. ಒಂದು ಇಷ್ಟು ಬಿಟ್ಟರೆ ಇಷ್ಟು ತಗೋದು ಅಂತೇಳಿ ರಾಜಿ ಮಾಡೋದು, ಅವ್ರ ಸಂಬಂಧ ಇಲ್ಲ ಅಂತಲೇ ತಗೊಳ್ಳೋದು. ಇದು ಲ್ಯಾಂಡ್ ಜಾಗ ಈಗಾಗಲೇ ಮತ್ತು ವಿದೇಶದಿಂದ ಬರುವಂಥ ಹಣ ಬಳಕೆಯಿಂದ ದೊಡ್ಡ ದೊಡ್ಡ ಪ್ಲಾಟ್ಗಳನ್ನು, ಜಮೀನುಗಳನ್ನು ತಗೊಂಡು ಪ್ಲಾಟ್ ಮಾಡೋದು, ಔಷಧಿ ಬಾಹುಳ್ಯಗಳನ್ನು ಮಾಡ್ಕೊಳ್ಳೋದು. ಇವತ್ತು ನಾವು ಮೊನ್ನೆ ನೋಡಿದ್ದೇವೆ, KG ಹಳ್ಳಿ ಕೆಲವೊಂದು ಕಡೆ ಡಾಕ್ಟರ್ ಸಹಿತ ಹೋಗಿ ಬರುವಂಥ ವಾತಾವರಣ ಇಲ್ಲ. ಆಶಾ ಕಾರ್ಯಕರ್ತರು ಸುರಕ್ಷಿತ ಬರ್ತಾರೆ ಅನ್ನೋ ನಂಬಿಕೆ ಇಲ್ಲ. ಅಂಥ ಬಾಹುಳ್ಯ ಕ್ಷೇತ್ರಗಳು ತಯಾರಾಗ್ತವೆ. ಇದು ಜಿಹಾದಿನ ಒಂದು ಭಾಗ. ಅದೇ ರೀತಿ ಹೆಲ್ತ್ ಜಿಹಾದ್. ನಾವು ಪತ್ರಿಕೆ ಒಳಗೆ ಕೇಳಿದೆವು, ಕೇರಳ ಒಬ್ಬ ಡಾಕ್ಟರ್ 3,500 ಮಂದಿಗೆ ಮಕ್ಕಳೇ ಆಗಬಾರ್ದು ಅನ್ನೋ ರೀತಿಯೊಳಗೆ ಇದನ್ನು ಅವರ ಮೇಲೆ ಆಪರೇಷನ್ ಮಾಡಿದ್ದನ್ನು ನಾವು ಪತ್ರಿಕೆ ಒಳಗೆ ನೋಡಿದ್ವಿ. ಅದರ ಜೊತೆ ಸಾಕಷ್ಟು ಗುಪ್ತ ರೋಗಗಳು, ಲೈಂಗಿಕ ರೋಗಗಳು, ವೈಯಕ್ತಿಕ ಸಮಸ್ಯೆಗಳು, ಇವೆಲ್ಲ ಪೋಸ್ಟರ್ಗಳನ್ನು ನೋಡಿದಾಗ ಡಾಕ್ಟರ್ ಕೆಳಗೆ ಜಿಹಾದಿಗಳೇ ಇರ್ತಾರೆ. ಆ ಜಿಹಾದಿಗಳು ಇದನ್ನು ಉಪಯೋಗ ಮಾಡಿಕೊಂಡು ಅಲ್ಲಿಯೂ ಸಹಿತ ಹಿಂದೂ ಸಮಾಜವನ್ನು ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ಹೆಲ್ತ್ ಜಿಹಾದಕ್ಕೆ ಹೆಣ್ಣು ಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಜಿಹಾದಕ್ಕೋಸ್ಕರ ಜಿಹಾದ್ ಏನು ಹೇಳಿದ್ರು ಆ ಕಾರಣಕ್ಕೋಸ್ಕರ ಜಿಹಾದಿಗಳನ್ನು ಬಳಸ್ಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಇನ್ನೊಂದು ಸಲ ಆಗೈತೆ, ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆಯೊಳಗೆ ಆಂತರಿಕ ಜಿಹಾದ್. ಒಬ್ಬ ಇನ್ಸ್ಪೆಕ್ಟರ್ ಡ್ರೈವರ್ ಮುಸಲ್ಮಾನ್ ಇದ್ದಂದ್ರೆ ಅವನು ಇಸ್ಲಾಮಿನ ಚಟುವಟಿಕೆಯೊಳಗೆ ಅಲ್ಪಸಂಖ್ಯಾತರ ಕೋಟಾರೊಳಗೆ ನಾವು ಇಲಾಖೆಗೆ ತಂದಿರೋದು. ಹೀಗಾಗಿ ನಾವು ಯಾವತ್ತು ನೋಡಿದ್ರು ಜಿಹಾದ ಮತ್ತು ತನ್ನ ಮತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ನಾವು ಒಂದೊಂದು ಕಡೆ ನೋಡ್ತೀವಿ, ಒಬ್ಬ PSI ಮಾತಾಡಬೇಕಾದ್ರೆ ಹಿಡಿದು ಹೊರಗಡೆ ಬಂದು ಮಾತಾಡ್ತಿರ್ತಾನೆ. ಯಾಕೆ ಹೊರಗಡೆ ಮಾತಾಡ್ತಾನೆ ಅಂತ ಹೋಗಿ ಆ ಡ್ರೈವರ್ ಬಿಲ್ಲ ನೋಡಿದಾಗ ನಾವು ಮುಸಲ್ಮಾನ್ ಇರ್ತಾನೆ. ಅಂದ್ರೆ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ. ಇವತ್ತಿನ ಆಚಾರ ಕಮಿಟಿ ಅಂತ ಏನು ಮಾಡಿದ್ರು ಅದರೊಳಗೆ ಕಂಪಲ್ಸರಿ ಒಂದು ಸ್ಟೇಷನ್ದೊಳಗೆ ಕನಿಷ್ಠ 2-3 ಮಂದಿ PG ಒಳಗೆ ಮುಸಲ್ಮಾನ್ ಇರಬೇಕು ಅಂತ. ಆ PG ಮುಸಲ್ಮಾನ್ ಇರಬೇಕು ಅಂತಂದ್ರೆ ನಾವು ಮುಸ್ಲಿಂ ಕೆಟಗರಿ ಮೇಲೆ ಅದು ಬಂದಿರ್ತಾನೆ. ಹೀಗಾಗಿ ಅಲ್ಲಿಯೂ ಸಹಿತ ಆಂತರಿಕವಾಗಿ, ಸ್ವತಂತ್ರವಾಗಿ, ಮುಕ್ತವಾಗಿ ಚರ್ಚೆ ಮಾತಾಡುವಂಥ ವಾತಾವರಣ ಹೋಗಿಲ್ಲ. ನಾವು ನೋಡಿದ್ವಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, ಪೊಲೀಸರ ಮೇಲೆ ಕಲ್ಲು ಎಸೆಯುವುದು,
ಪೊಲೀಸರಿಗೆ ನಿಂದನೆ ಮಾಡೋದು ಮತ್ತು ಅದನ್ನು ಯಾರು ವಿರೋಧ ಮಾಡಿಲ್ಲ. ಇಷ್ಟು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆದ ಎಲ್ಲ ರಾಜಕೀಯ ಪಕ್ಷಗಳು ಮುಸಲ್ಮಾನರ ನೇತಾರರ, ಯಾವ ರಾಜಕೀಯ ಪಕ್ಷದ ಮುಸ್ಲಿಂ ನೇತಾರರು ಅದನ್ನು ಖಂಡನೆ ಮಾಡಲಿಲ್ಲ. ಅವರು ಬುದ್ಧಿಗೇಡಿಗಳು, ಕಿಡಿಗೇಡಿಗಳು, ಕಾನೂನು ಗೊತ್ತಿಲ್ಲದೆ ಇರೋರು ಇದನ್ನೇ ಇಂಡೈರೆಕ್ಟ್ಲಿ ಸಮರ್ಥನೆ ಮಾಡ್ಕೊಂಡು ಹೊರತು ಇದು ತಪ್ಪ, ಇಂಥದ್ದು ಶಿಕ್ಷೆ ಆಗಬೇಕು, ನಮ್ಮ ಕಾನೂನು ವ್ಯವಸ್ಥೆಗೆ ಸವಾಲು ಮಾಡೋರನ್ನ ನಾವು ಬೆಳೆಯೋದಕ್ಕೆ ಬಿಡಬಾರದು ಅಂತ ಯಾರೂ ಹೇಳಿಲ್ಲ. ಇದಕ್ಕೆ ಜಿಹಾದ್ ಅಂತ ಹೇಳ್ತಾರೆ. ಇವತ್ತು ಮೊನ್ನೆ ನೈಜೀರಿಯಾದವರು 15 ಜನ ವೀಸಾ ಪಾಸ್ಪೋರ್ಟ್ ಡೇಟ್ ಮುಗಿದ್ರು ಬಂದವರು ಬಾಗಲಕೋಟೆ ಜಿಲ್ಲೆ ಒಳಗೆ ಸಿಕ್ಕರು. ಒಂದು 2 ವರ್ಷದ ಹಿಂದೆ ಸಿಕ್ಕಾಗ ಅವರು ಡಿಸ್ಟ್ರಿಕ್ಟ್ ಕೋರ್ಟ್ನೊಳಗೆ ಅವ್ರಿಗೆ ಜಾಮೀನು ಕೊಡಬೇಕು ಕೊಡಬಾರ್ದು ಇದ್ರ ಬಗ್ಗೆ ದೊಡ್ಡ ವಾದ ವಿವಾದ ನಡೆದಿದೆ. ಅವಾಗ ಇಡೀ ಜಿಲ್ಲೆಯಿಂದ ಅಲ್ಲ, ಇಡೀ ಡಿವಿಷನ್ದಿಂದ ಸುಮಾರು ಒಂದು 500 ವೆಹಿಕಲ್ಸ್ಗಳು ಬಂದು ಕೋರ್ಟ್ ಮತ್ತು ಕೋರ್ಟ್ ಆವರಣದೊಳಗೆ ನಿಂತು ಸಾಮಾಜಿಕ ಸಾಮರಸ್ಯ ಹಾಳಾಗಬಾರ್ದು, ಕೋಮಗಲಿಗೆ ಆಗಬಾರ್ದು, ಇದೆಲ್ಲ ಬರ್ತದೆ. ಆಡಳಿತ ವ್ಯವಸ್ಥೆ, ಲ್ಯಾಂಡ್ ಇದು ಆಡಳಿತದೊಳಗೆ ಇದೆಲ್ಲ ಬರ್ತದೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ಯಾರ ಮೇಲೆ ಒತ್ತಡ ಹಾಕಕತ್ತಾರ ಅಂತ ಗಾಡಿ ತಗೊಂಡು ಇಷ್ಟು ಜನ ಇಷ್ಟೆಲ್ಲ ಬ್ಲಾಕ್ ಮಾಡಿ ಅಕಸ್ಮಾತ್ ವಿರುದ್ಧ ತೀರ್ಪು ಕೊಟ್ಟರೆ ದೊಡ್ಡ ಪ್ರಳಯ ಆಕತ್ತನ್ನುವಂಥ ವಾತಾವರಣ ಸೃಷ್ಟಿ ಮಾಡಿದ್ರು. ಅದರ ಜೊತೆನೆ ಒಂದು ಚಾದ ರಾಜಕೀಯ ಇಸ್ಲಾಮಿನ ಉದ್ಧಾರಕ್ಕಾಗಿ ಮತ್ತು ಅವರ ರಕ್ಷಣೆಗಾಗಿ ಧನ ಸಹಾಯ ಮಾಡಿ ಅಂತ ಹಾಕಿದ್ರೆ ಸುಮಾರು 6-7 ಲಕ್ಷ ಬರೀ ₹100 ಅವ್ರಿಗೆ ದುಡ್ಡು ಬಾಳೆ ಆಯಿತು. ಇದು ಓಪನ್ ಚಾಲೆಂಜ್ ಮಾಡಿಕೊಂಡು ಜಿಹಾದಿಗಳಿಗೆ ಪೂರಕವಾಗಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಇದು ಒತ್ತಡ ಇರೋದು, ಇಲಾಖೆ ಮೇಲೆ ಒತ್ತಡ ಇರೋದು, ಕೋರ್ಟ್ನೊಳಗೆ ಒತ್ತಡ ಇರೋದು. ಅಂದರೆ ಸಾಮರಸ್ಯ ಹಾಳಾಗಬಾರ್ದು, ಕೋಮಗಲಿಕೆ ಆಗಬಾರ್ದು ಅನ್ನೋ ಒಂದು ಭಯ ಇದೇ ಇರ್ತದೆ ಇಲಾಖೆಯಲ್ಲಿ. ಯಾರೇ ಇದೆ ನನ್ನ ಕ್ಷೇತ್ರದೊಳಗೆ ನನ್ನ ವ್ಯಾಪ್ತಿಯೊಳಗೆ ಯಾವ ಘಟನೆ ಘಟಿಸಬಾರ್ದು ಅನ್ನೋದು ಅವ್ರ ಮುಖ್ಯ ಸೂತ್ರ. ಆ ಸೂತ್ರದ ತೊಂದರೆ ಆಕತಿ ಅಂದಾಗ ಅವರು ರಾಜಿಯರೇ ಆಗ್ತಾರೋ ರಾಜಿಯರೇ ಮಾಡುತ್ತಾರೆ. ಇದು ಭಯಾನಕ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡುವಂಥ ಒಂದು ತಂತ್ರಗಾರಿಕೆ ಈ ಜಿಹಾದ್ಗಳಿಗೆ. ಇನ್ನು ಆರ್ಥಿಕ ಜಿಹಾದ್. ಆರ್ಥಿಕ ಅಂದರೆ ಎಲ್ಲಿ ಬೇಕಲ್ಲಿಗೆ ರೈತರು ತೊಗೊಂಡ್ಬರ್ತಾರೆ. ರೈತರು ತೊಗೊಂಡ್ಬಂದ್ರೆ ರೈತರ ಕಡೆ ₹10 ತಗೊಳ್ಳೋದು, ಆಮೇಲೆ ಚಿಲ್ಲರೆ ಮಾರಾಟ ಕಡೆ ₹10 ತಗೊಳ್ಳೋದು. ಚಿಲ್ಲರೆ ಮಾರಾಟ ಮಾಡೋರೆಲ್ಲ ಜಿಹಾದಿಗೆ ಪೂರಕವಾಗಿದ್ದರಂತ ಕಡಿಮೆ ಬೆಲೆಯೊಳಗೆ ನಿಲಾಮುಗಿಸ್ತಾರೆ. ಅವ್ರ ಜಿಹಾದಿಗಳೆಲ್ಲ ಕಾಫಿದಾರರು ಕೇಳೋದ್ರಿಂದ ಅದನ್ನು ಗಮನಿಸಿ ಹೋಗಿದ್ರು. ಅಂದರೆ ಇದೊಂದು ರೀತಿ ಆರ್ಥಿಕವಾಗಿ ಸಮಾಜವನ್ನು ಕುಸಿಯುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಾವು ಎಕನಾಮಿಕ್ ಜಿಹಾದ್ ಅಂತ ಹೇಳ್ಬೋದು. ಆ ಎಕನಾಮಿಕ್ ಜಿಹಾದ ಎಷ್ಟರ ಮಟ್ಟಿಗೆ ಹೋಗ್ಬೇಕಂದ್ರೆ ಈ ಹವಾಲ ನಾವು ನೋಡಿರ್ಬೋದು, ಕೋಟಾ ನೋಟ್ ನೋಡಿರ್ಬೋದು, ಚಾಪಾ ಕಾಳು ನೋಡಿರ್ಬೋದು, ಡ್ರಗ್ಸ್ ನೋಡಿರ್ಬೋದು. ಡ್ರಗ್ಸ್ ನೋಡೋದು ಬರೀ 2 ಕಾಲು ಕಾಣ್ತಾವೆ. ಆದ್ರೆ ಅಲ್ಲಲ್ಲಿ ಯೂಟರ್ನ್ ಏನು ಬರ್ತಾವೆ, ಆ ಯೂಟರ್ನ್ ಎಲ್ಲ ಜಿಹಾದಿಗಳು. ಕೆಲವೊಂದು ನೆನಪು ಅದರೊಳಗೂ ಲವ್ ಜಿಹಾದ್ ನಡೆದಿದೆ, ಅದರೊಳಗೆ ಎಕನಾಮಿಕ್ ಜಿಹಾದ್ ನಡೆದಿದೆ, ಅದರೊಳಗೂ ಜನಸಂಖ್ಯಾ ಸ್ಫೋಟ ಜಿಹಾದ್ ನಡೆದಿದೆ, ಅದರೊಳಗೆ ಅನೈತಿಕ ಚಟುವಟಿಕೆಗಳ ಜಿಹಾದ್ ನಡೆದಿದೆ, ಅದರಾಗ ನೈತಿಕ ಮಟ್ಟ ಕುಸಿಯುವಂಥ ಜಿಹಾದ್ ನಡೆದಿದೆ. ಅಂದರೆ ಜಿಹಾದ್ ಅನ್ನೋ ಪದಕ್ಕೆ ವಿಸ್ತಾರ, ಇಸ್ಲಾಮನ್ನು ಎಲ್ಲೆಲ್ಲಿ ವಿಸ್ತಾರ ಮಾಡೋಕ್ಕೆ ಸಾಧ್ಯ ಅದೆಲ್ಲ ಜಿಹಾದನೇ. ಅಂಥ ಒಂದು ಜಿಹಾದಿ ಕೃತ್ಯ ಆರ್ಥಿಕವಾಗಿ ನಮ್ಮನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇದ್ರ ಜೊತೆ ಜನಸಂಖ್ಯಾ ಸ್ಫೋಟ ಇದು ಒಂದು ಜಿಹಾದದ ಭಾಗನೇ. ಒಬ್ಬರು 4 ಮದುವೆಯಾಗಿ 40 ಮಕ್ಕಳ ಆಡೋದಕ್ಕೆ ಆರಾಮಾಗಿರ್ಬೋದು ಈ ದೇಶದೊಳಗೆ. ಆದರೆ ಇನ್ನೊಂದು ಮದುವೆ ಆಗ್ಬೇಕಾದ್ರೆ ಒದ್ದಾಡಬೇಕು ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಬರೀ ಜನಸಂಖ್ಯಾ ಸ್ಫೋಟ ಅಂದ್ರೆ ಬರೀ 4 ಮದುವೆ 40 ಮಕ್ಕಳಿಂದ ಮಾತ್ರ ಜನಸಂಖ್ಯಾ ಸ್ಫೋಟ ತಂದ್ಕೊಳ್ಳೋ ಹಾಗಿಲ್ಲ. ಎಷ್ಟೋ ಕಟ್ಟರ ಜಿಹಾದಿಗಳು ಹಿಂದೂ ಯುವಕರು ಬೆಣ್ಣೆ ಹಾಕಿ ಅವರು ಹಿಂದೂ ಯುವಕರು ಇಸ್ಲಾಮಿಕ್ ಮತಾಂತರ ಮಾಡಿದ ಉದಾಹರಣೆಗಳಿವೆ. ಎಷ್ಟೋ ಇದು ಹುಡುಗಿಯರನ್ನು ತಗೊಂಡೋಗಿ ಇಸ್ಲಾಮಿಕ್ ಮತಾಂತರ ಮಾಡಿ ಗೋಮಾಂಸ ತಿಳಿಸಿ ಇಸ್ಲಾಮೀಕರಣ ಮಾಡಿದ ಉದಾಹರಣೆ ಇದೆ. ಸಾಕಷ್ಟು ಕೋರ್ಟ್ನೊಳಗೆ ಕಟ್ಟಲೆಗಳು ನಡೆದವು, ಕೋರ್ಟ್ನೊಳಗೆ ವಿಚಾರಣೆ ನಡೆದವು. ಇವೆಲ್ಲವೂ ಮೂಲ ಕಾರಣ ಈ ಜಿಹಾದ್ ಅನ್ನೋ ಪದದಿಂದ ಪ್ರಾರಂಭ ಆಗಿರೋದು. ಜಿಹಾದದ ಪದ ಎಷ್ಟು ಭಯಾನಕ ಆಯಿತು ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇಸ್ಲಾಮಿಕ್ ಜನಸಂಖ್ಯಾ ಸ್ಫೋಟ ಎಷ್ಟು ಆಯ್ತು? 1947 ಆಗಸ್ಟ್ 14 ಮಧ್ಯರಾತ್ರಿ ಪಾಕಿಸ್ತಾನಕ್ಕೆ ನಾವು ಜನ್ಮ ಕೊಟ್ಟಿದ್ದೀವಿ. ಜನ್ಮ ಕೊಟ್ಟಾಗ ಭಾರತದೊಳಗೆ ಮುಸ್ಲಿಮಾನರ ಜನಸಂಖ್ಯೆ ಬರೀ 4%. ಆದರೆ ಇವತ್ತಿನ ದಿನ 17-18%. ಅದೇ ದಿನ ಪಾಕಿಸ್ತಾನದೊಳಗೆ 21% ಹಿಂದೂಗಳು ಉಳಿದಿದ್ರು. 1940 ಆಗಸ್ಟ್ 14 ಮಧ್ಯರಾತ್ರಿ ದೇಶ ವಿಭಜನೆ ಆಯಿತು. ಅವಾಗ 21% ಹಿಂದೂಗಳು ಪಾಕಿಸ್ತಾನದಾಗ ಉಳಿದಿದ್ರು.
ಇವತ್ತು ಪಾಕಿಸ್ತಾನದೊಳಗೆ 1% ಕಡಿಮೆ ಇದೆ. ಆದರೆ ಭಾರತದೊಳಗೆ 4% ಇದ್ದ 15% ಆಗಿದೆ. ಇದಕ್ಕೆ ಯಾವ ಕಾಲ ಇದೆಲ್ಲ ಜಿಹಾದ ಮೂಲದಿಂದಲೇ ಇದೆಲ್ಲ ಉದ್ಭವ ಆಗಿದ್ದು ಮತ್ತು ಸೃಷ್ಟಿಯಾಗಿದೆ. ಅಂಥ ಜಿಹಾದವನ್ನು ನಾವು ಇವತ್ತು ತಿಳಿಯಬೇಕಾಗಿದೆ, ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಮತೀಯ ದಾಳಿ ಜಿಹಾದ ಒಂದು ಭಾಗ. ಎಲ್ಲ ದಾಳಿ ನಾವು ನೋಡಿದಾಗ ಎಲ್ಲ ಜನ ಸೇರಿಕೊಂಡಾಗ ಮೊನ್ನೆ KGI BJP ಪೊಲೀಸ್ ಸ್ಟೇಷನ್ ದಾಳಿ ಮಾಡಿದಾಗ ಪ್ರತಿಯೊಬ್ಬರು ಎಲ್ಲ ಹೋಗ್ತಾರೆ. ಎಲ್ಲ ಹೋಗ್ತಾರೆ ಅಂದ್ರೆ ಇದ್ರ ಅರ್ಥ ಏನು? ಎಲ್ಲ ಒಂದೇ ದೇವರ ಜಗತ್ತಿನಲ್ಲಿ ಹೊಂದಿದ್ರೆ ಯಾರೂ ಇಲ್ಲ. ಇದನ್ನು ಒಪ್ಕೊಳ್ಳೋಣ, ನಮಗೆ ಈ ದೇವರು ಬೇಕು, ನಮಗೆ ಈ ದೇವರು ಬೇಕು. ಆದರೆ ಈ ಅನಾಚಾರ, ಗಲಾಟೆ, ದೊಂಬೆ, ಬೆಂಕಿ ಹಚ್ಚುವಾಗ, ಹತ್ಯೆ ಮಾಡುವಾಗ ಈ ಪದ ಪ್ರಯೋಗದ ಅವಶ್ಯಕತೆ ಇದೆಯಾ? ನಮ್ಮಲ್ಲಿ ದೇಶದ್ರೋಹಿಗಳನ್ನು ಧ್ವಂಸ ಮಾಡೋದಕ್ಕೆ ಹರ ಹರ ಮಹಾದೇವ ಅಂತ ಹೇಳ್ತೀವಿ. ಆದರೆ ಇದು ಯಾರನ್ನ ನಾಶ ಮಾಡೋದನ್ನ ಅದನ್ನು ಅಲ್ಲ ಹೋಗೋದು ಘೋಷಣೆ ಮಾಡ್ತೀವಿ. ಗಲಾಟೆ ಒಳಗೆ ಅದರ ಅವಶ್ಯಕತೆ ಇದೆಯಾ? ಇವತ್ತಿನ ದಿನ ಹಿಂದೂ ಸಮಾಜ ಸರ್ವೇ ಜನ ಸುಖ ಹಿಂದೂ ಜನ ಸುಖ ಅಂತ ಎಲ್ಲಿ ಹೇಳಿಲ್ಲ. ಸರ್ವೇ ಸಂತು ನಿರಾಮಯ ಅಂತ ಹೇಳ್ತೇವೆ. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ಸಮೃದ್ಧವಾಗಿರಲಿ. ಹೀಗಂದಾಗ ಅಲ್ಲಾಹ್ ಅಕ್ಬರ್ ತಾರೇ ಇರ್ತದೆ, ಅಲ್ಲಾಹ್ ಅಕ್ಬರ್ ಈ ಘೋಷಣೆ ಅರ್ಥ ಏನು? ಇದು ಗಲಾಟೆ ಒಳಗೆ ಯಾಕೆ ಬರ್ತೈತಿ? ಇದು ಮೆರವಣಿಗೆ ಒಳಗೆ ಯಾಕೆ ಬರ್ತೈತಿ? ಇದು ಆವೇಶದೊಳಗೆ ಯಾಕೆ ಬರ್ತೈತಿ? ಇದರ ಮೂಲ ಹಿಂದಿರುವಂಥ ತಂತ್ರಗಾರಿಕೆ ಏನು? ಇದರ ಹಿಂದಿರುವಂಥ ಸತ್ಯ ಏನು? ಇದನ್ನು ಸಮಾಜ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ದಾಳಿಯ ಹಿಂದಿನ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಇವತ್ತು ಶಾಲಾ ಕಾಲೇಜಿನ ಸಹಿತ ಸ್ಮಾರ್ಟ್ ಫ್ರೆಂಡ್ ಅನ್ನೋ ಹೆಸರ ಮೇಲೆ ಜಿಹಾದಿಗಳ ಕಬಂಧ ಬಾಬು ಚಾಚ್ತಾ ಇದೆ. ಸ್ಮಾರ್ಟ್ ಫ್ರೆಂಡ್ ಅಂದರೆ ಇದರ ಅರ್ಥ ಏನು? ಒಳ್ಳೆಯ ಸುಂದರವಾದಂಥ ಸ್ನೇಹಿತರು. ಇದ್ರ ಹೆಸರು ಮೇಲೆ ಇಡೀ ಕಾಲೇಜಿನ ಮತ್ತು ಯುವಕ ಮತ್ತು ಯುವತಿಯರನ್ನ ನೈತಿಕ ಮಟ್ಟದೊಳಗೆ ಖುಷಿಯುವಂಥ ಒಂದು ವ್ಯವಸ್ಥಿತ ಜಾಲ ಶಾಲಾ ಕಾಲೇಜಿನೊಳಗೆ ಹೋಗಿದೆ. ಈ ಪಾಶ್ಚಿಮಾತ್ಯ ಹಬ್ಬಗಳು, ಈ ಫ್ರೆಂಡ್ಶಿಪ್ ಡೇ, ವ್ಯಾಲೆಂಟೈನ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಈ ಎಲ್ಲ ಡೇಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ತರುಣಿಯರ ಮಾನಸಿಕತೆಯನ್ನು ಮತ್ತು ನೈತಿಕತೆಯನ್ನು ಕೆಡಿಸುವಂಥ ಒಂದು ಪ್ರಯತ್ನ ಶಾಲಾ ಕಾಲೇಜಿನ ಆವರಣದಲ್ಲಿ ನಡೀತಾ ಇರೋದು ನಾವು ನೋಡ್ತೇವೆ. ಅನೈತಿಕ ಜಿಹಾದ್. ಯಾರ ಮನೆಯೊಳಗೆ ಇರಂಗಿಲ್ಲೋ, ನೌಕರಿಗೆ ಹೋಗಿರ್ತೋ ಅವ್ರ ಮನೆಗೆ ಆಟೋ ನೇಮ ಮಾಡಿಕೊಂಡು, ಯಾವುದೋ ಎಲೆಕ್ಟ್ರಿಕಲ್ ರಿಪೇರಿ ನೇಮ ಮಾಡಿಕೊಂಡು, ಗ್ಯಾಸ್ ನೇಮ ಮಾಡಿಕೊಂಡು, ಏನೇನೋ ಮಾಡ್ಕೊಂತೇನೆ ಅಲ್ಲಿ ಹೋಗಿ ಅವ್ರ ಮನೆಯೊಳಗೆ ಅನೈತಿಕವಾಗಿ ಅವರನ್ನು ನೈತಿಕವಾಗಿ ಖುಷಿಯುವಂಥ ಪ್ರಯತ್ನ ಇದೆ. ಸಾಕಷ್ಟು ಘಟನೆಗಳನ್ನು ನಾವು ಸೋಷಿಯಲ್ ಮೀಡಿಯಾದ ಇಲ್ಲಿವರೆಗೆ ನೋಡಿದ್ವಿ. ಅದನ್ನು ಸಹಿತ ನಾವು ಜಾಗೃತಿಯಿಂದ ಇರಲೇಬೇಕಾದಂಥ ಅವಶ್ಯಕತೆ ಇದೆ. ಒಂದು ಮನೆ ಆಜು ಬಾಜು ಬರೋರು ಹೋಗೋರು ಎಲ್ಲವನ್ನು ನಾವು ನೋಡಲೇಬೇಕು. ಇದರ ಜೊತೆ ಈ ಚರ್ಚ್ ಜಿಹಾದ್ ಪ್ರಾರಂಭ ಆಗಿದೆ. ಅದೇ ಮೂಡಿನಲ್ಲಿರುವ ಅದೇ ವ್ಯಕ್ತಿಗಳನ್ನು ಜಿಹಾದಕ್ಕೋಸ್ಕರ ಬಳಸಿಕೊಂಡು ಜಿಹಾದದ ವಿಸ್ತಾರವನ್ನು ಮಾಡುವಂಥ ಪ್ರಯತ್ನ ನಡೆದಿದೆ. ಅತ್ಯಾಚಾರ ನೋಡಿರ್ಬೋದು, ಹಠಸಂಭೋಗ ನೋಡಿರ್ಬೋದು, ದೌರ್ಬಲ್ಯಗಳ ಬಳಕೆ ವಸ್ತುಗಳನ್ನು ಕೊಡಿಸಿರ್ಬೋದು, ಅಥವಾ ಆಶೆ ಆಮಿಷಗಳು, ಅತಿ ದೌರ್ಬಲ್ಯ ಮತ್ತು ಅತಿ ಸಾಮರ್ಥ್ಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಆ ಮನೆಯ ಕುಟುಂಬವನ್ನು ನಾಶ ಮಾಡುವಂಥ ಒಂದು ಪ್ರಯತ್ನ ಸೆಕ್ಸ್ ಜಿಹಾದೊಳಗೆ ಪ್ರಾರಂಭ ಆಗಿದೆ. ಯಾಕಂದರೆ ಸಲಿಗೆಯಿಂದ ಅತ್ಯಾಚಾರ, ಹಣ, ಸಾಲ, ಬಾಕಿ, ಬಟ್ಟೆ, ಬಂಗಾರ, ಮನೆ ಕೆಲಸ ಕೊಡಿಸಿ ಕಾಪಿರದ ಹೆಣ್ಣು ಮಕ್ಕಳು ಅವ್ರ ಚರ್ಚಿಗೆ ಬಂದರೆ ಅವರಿಗೆ ಸ್ವರ್ಗ ಸಿಗ್ತೈತಿ, ಇಸ್ಲಾಮಿಕ್ ಜನಸಂಖ್ಯೆ ಜಾಸ್ತಿ ಆಕೈತಿ ಅನ್ನುವಂಥ ತಂತ್ರಗಾರಿಕೆಯಿಂದ ಜಿಹಾದ್ ಇವತ್ತು ದಿನ ಕೆಲಸ ಮಾಡ್ತಾ ಇದೆ. ಜಿಹಾದವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದ್ರೂ ಸಹಿತ ಪ್ರತಿನಿತ್ಯ ನಡೆಯುವಂಥ ಘಟನಾವಳಿಗಳನ್ನು ನಾವು ಕಣ್ಣು ತಗೊಂಡಾಗ ಜಿಹಾದದ ಭಯಾನಕತೆ ನಮ್ಗೆ ಅರ್ಥ ಆಗುತ್ತೆ. ರಾಜಕೀಯ ರಂಗದೊಳಗೂ ಜಿಹಾದ್ ನಡೆದಿದೆ. ನಾವು ರಾಜಕೀಯ ರಂಗದೊಳಗೆ ಜನೋದ್ಧಾರ ಮಾಡ್ತೀವಿ, ರಾಷ್ಟ್ರ ಜಾಗೃತಿ ಮಾಡ್ತೀವಿ, ನಿಸ್ವಾರ್ಥ ಸೇವೆ ಮಾಡ್ತೀವಿ ಅನ್ನುವಂಥ ಒಂದು ರಾಜಕಾರಣಿಗಳು ಒಂದು ಕಡೆ, ಇನ್ನೊಂದು ಕಡೆ ಆ ವಾಹಿನಿ ಒಳಗೆ ಇದ್ದುಕೊಂಡು, ಆ ಪಕ್ಷದೊಳಗೆ ಇದ್ದುಕೊಂಡು ತಮ್ಮದೇ ಪ್ರಭುತ್ವವನ್ನು ಸಾಧಿಸುವಂಥ ತಂತ್ರಗಾರಿಕೆ ಇನ್ನೊಂದು ಕಡೆ ಜಿಹಾದದ ಮೂಲ ರೂಪ. ಇವತ್ತು ಗುಲಾಂ ನಬಿ ಆಜಾದ್ ಇರ್ಬೋದು, ಫಾರೂಕ್ ಅಬ್ದುಲ್ಲಾ ಇರ್ಬೋದು, ಉಮರ್ ಅಬ್ದುಲ್ಲಾ ಇರ್ಬೋದು, ಇಲ್ಲಿ ಕರ್ನಾಟಕಕ್ಕೆ ಬಂದ್ರೆ ರೋಷನ್ ಬೇಗ, ಜಮೀರ್ ಅಹ್ಮದ, ಇಬ್ರಾಹಿಮ ಅನ್ಸಾರಿ, ಇವರೆಲ್ಲರೂ ನೋಡ್ರಿ ಎಲ್ಲ ಪಾರ್ಟಿ ಒಳಗದಾರು, ಎಲ್ಲರ ಜೊತೆ ಇರ್ತಾರೆ.
ಆದರೆ ಕೊನೆಗೆ ನಮ್ಮ ಮದರ್ಸಾಕ್ಕೆ ಎಷ್ಟು ಕೊಟ್ಟು, ನಮ್ಮ ಮಸೀದಿಗೆ ಎಷ್ಟು ಕೊಟ್ಟು, ನಮ್ಮ ದರ್ಗಾಕ್ಕೆ ಎಷ್ಟು ಕೊಟ್ಟು, ನಮ್ಮ ಸಮಾಜಕ್ಕೆ ಎಷ್ಟು ಕೊಟ್ಟು, ಇದೇ ಪ್ರಶ್ನೆ ಮಾಡ್ತಾರೆ. ನಮ್ಮ ವಾರ್ಡ್ನೊಳಗಿರುವ ಅಥವಾ ನಮ್ಮ ಕ್ಷೇತ್ರದೊಳಗಿರುವ ಹಿಂದೂ ಸಮಾಜಕ್ಕೆ ಎಷ್ಟು ಕೊಟ್ಟು, ದೇವಸ್ಥಾನಕ್ಕೆ ಎಷ್ಟು ಕೊಟ್ಟು ಅಂತ ಕೇಳಿದ ಉದಾಹರಣೆನೇ ಇಲ್ಲ. ಯಾಕಿಲ್ಲ ಅಂದರೆ ಕಾಪೀರಿಗೆ ಸಹಾಯ ಮಾಡಿದರೆ ಅವ ಕಾಪೀರ್ ಕಚ್ಚಾ ಕಾಪೀರ್ ಆಗ್ತಾನೆ. ಅವ ಜಿಹಾದಿಗಳಿಗೆ ಸಪೋರ್ಟ್ ಮಾಡಿದರೆ ಅವ ಜಿಹಾದಿ ಆಗ್ತಾನೆ. ಸ್ವರ್ಗ ಸಿಕ್ಕಿತ್ತು, ಸ್ವರ್ಗದೊಳಗೆ 73 ಮಂದಿ ಅಪ್ಸರಿ ಇರ್ತಿರ್ತಾರೆ. ಅವ್ನು ಸತ್ತ ಮೇಲೆ ಹೆಣ ಸಹಿತ ಸುಗಂಧಭರಿತವಾಗಿ ನಾರ್ತೈತಿ ಅನ್ನುವಂಥ ಕಲ್ಪನೆ ಆಧಾರದ ಮೇಲೆ ಇದು ರಾಜಕಾರಣ ಮಾಡ್ತಿರೋದು. ಇವತ್ತು ಏನು ಮಾಡೋಂಗಿಲ್ಲ, ಕಟ್ಟರ್ ರಾಜಕಾರಣಿ ಆಗು. ರಾಜಕಾರಣದವರು ಬಂದಂಥ ಹಿಂದೂ ಒಂದು ಟೊಪ್ಪಿಗೆ ಹಾಕಿದ್ರು ಇನ್ನು ಸ್ವರ್ಗದೊಳಗೆ ರಿಸರ್ವೇಷನ್ ಇದೆ. ಅದಕ್ಕೆ ನಮ್ಮ ರಾಜಕಾರಣಿಗಳು ಟೊಪ್ಪಿಗೆ ಹಿಡ್ಕೊಂಡು ನಿಂತಿರ್ತಾರೆ. ಕೆಲವೊಬ್ರು ಈಗ ಟೊಪ್ಪಿಗೆಯನ್ನು ತಿರಸ್ಕಾರ ಮಾಡೋಕ್ಕೆ ಚಾಲೂ ಮಾಡ್ತಾರೆ. ಟೊಪ್ಪಿಗೆ ಹಾಕೊಂಡ್ರೆ ಮಾತ್ರ ಹಿಂದೂಗಳಲ್ಲ. ಅದು ಜಿಹಾದಿನ ಒಂದು ಭಾಗ. ಒಂದು ದರ್ಗಾಕ್ಕೆ ತೊಗೊಂಡು ಹೋದ್ರೆ ಅದಕ್ಕೆ ಚಾಲ ರದ್ದುಗಳೊಳಗೆ ಇವ್ರು ಟೊಪ್ಪಿಗೆ ಹಚ್ಚಿರ್ತಾರೆ. ಇದು ಜಿಹಾದಿನ ಒಂದು ಭಾಗ. ಎಷ್ಟು ಅತಿಕ್ರಮಣ ಆಯ್ತಂದ್ರೆ ಈ ಧ್ವನಿವರ್ಧಕ ನಾವು ಬಳಸ್ತೀವಿ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾವುದೇ ಧ್ವನಿವರ್ಧಕ ಬಳಸಬೇಕಾದ್ರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ವೃತ್ತ ನಿರೀಕ್ಷಕರ ಅನುಮತಿ ಇಲ್ಲದೇ ಧ್ವನಿವರ್ಧಕ ಬಳಸುವ ಹಾಗಿಲ್ಲ. ಆದರೆ ಈ ದೇಶದಲ್ಲಿ 32 ಲಕ್ಷ ಮಸೀದಿಗಳವೆ. ಯಾವ ಮಸೀದಿಯಲ್ಲಿ ಒಂದೇ ಒಂದು ವೃತ್ತ ನಿರೀಕ್ಷಕರ ಅನುಮತಿ ಮೇರೆಗೆ ಇರುವಂಥ ಧ್ವನಿವರ್ಧಕ ಇಲ್ಲ. ಅಂದರೆ ನಮ್ಮದೇ ಆದಂಥ ಸುಪ್ರೀಂ ಕೋರ್ಟಿನ ಆದೇಶವನ್ನು ದಿಗ್ಗರಿಸುವಂಥ ಒಂದು ಸ್ವಭಾವ ಮತ್ತು ಎಲ್ಲಿಗೆ ಬಂತು. ಇವತ್ತು ಯಾವುದೋ ಒಂದು ಆರೋಗ್ಯಕ್ಕೆ ದನಿ ಇದ್ದೋಗಿ ಆದರೆ ಅದಕ್ಕೆ ಕಾಯ್ದೆಗಳ ಸಿಕ್ಕಾಪಟ್ಟೆ ಬರ್ತಾವೆ. ಪ್ರತಿನಿತ್ಯ 5 ಗಂಟೆಗೆ ಹೊರಡ್ತಾರೆ. ಅವು ಪೊಲೀಸ್ ಸ್ಟೇಷನ್ ಮಕ್ಕಳು ಇರ್ತಾವೆ, ಕೋರ್ಟ್ ಮಕ್ಕಳು ಇರ್ತಾವೆ ಮಸೀದಿಗೆ. ಆದರೆ ಒಬ್ಬರೇ ಡಿಸ್ಟರ್ಬ್ ಬರ್ತೈತಿ. ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಆಗತೈತಿ. ಇದನ್ನು ತಡೆಗೆ ನೋಟಿಸ್ ಮಾಡೋದಿಲ್ಲ. ಇದು ಜಿಹಾದ್ನ ಒಂದು ಭಾಗ. ಜಿಹಾದ್ ಅಂದ್ರೆ ಒದ್ರೊಳಗೆ ಏನರ್ಥ, ಕನ್ನಡ ಅನುವಾದ ಏನದು, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಂತ ಅರ್ಥ ಇದೆ. ಅಲ್ಲ ಬಿಟ್ಟರೆ ಜಗತ್ತಿನೊಳಗೆ ಯಾರೂ ಇಲ್ಲ. ಪೈಗಂಬರ್ ಬಿಟ್ಟರೆ ದೇವದೂತರು ಇನ್ನೊಬ್ಬರಿಲ್ಲ. ಅಂದರೆ ಇದನ್ನು ನಮ್ಮ ಧಾರ್ಮಿಕವಾಗಿ ಆಕ್ರಮಣ ನಡೀತದೆ. ಜಿಹಾದ್ ಒಂದು ಭಾಗ. ಹುಟ್ಟಿದ ಮಗುವಿಗೆ 3 ಸಲ ಕೃಷ್ಣ ಕೃಷ್ಣ ಅಂದರೆ ಮುಗಿಗನ್ನ ಎತ್ಕೊಳ್ತದೆ. ಇವತ್ತು ಪ್ರಶಾಂತವಾದಂಥ ವಾತಾವರಣದೊಳಗೆ ಅಜಾನ್ ಕೊಡುವಾಗ ನಮ್ಮ ಧಾರ್ಮಿಕ ಆಕ್ರಮಣ ಆಗುತ್ತೆ. ಬೆಳಿಗ್ಗೆ ಮುದುಕಿ ಕೆಮ್ಮೆ ಆಗ್ತಾನೆ ಮಾಡ್ಕೊಂಡಿರ್ತಾವೆ. ದನಕರುಗಳು ಹಿಂಡ್ತಿರ್ತಾರೋ, ಯೋಗ ಮಾಡ್ತಿರ್ತಾರೋ, ಧ್ಯಾನ ಮಾಡ್ತಿರ್ತಾರೋ, ಪೂಜೆ ಮಾಡ್ತಿರ್ತಾರೋ. ಸಣ್ಣ ಮಕ್ಕಳು ಎದ್ದು ಹಾಲು ಕುಡಿತಿರ್ತಾವೆ. ಎಲ್ಲರ ಮೇಲೆ ಧಾರ್ಮಿಕ ಆಕ್ರಮಣ ಆಗುತ್ತೋ. ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಗಣ ಸುಪ್ರೀಂ ಕೋರ್ಟ್ ಹೇಳಿದ್ದಾನೆ. ಆದರೆ ಇವತ್ತಿನ ದಿನ ಅದು ಜಿಹಾದ್ದ ಒಂದು ಭಾಗ ಇರೋದ್ರಿಂದ ನಿಮ್ಮ ಕಾನೂನು ನಮಗೆ ಸಂಬಂಧ ಇಲ್ಲ ಅನ್ನೋ ದೃಷ್ಟಿ ಒಳಗೆ ಇದನ್ನು ಪ್ರಯೋಗ ಮಾಡುವಂಥ ಒಂದು ಸ್ಥಿತಿ ನಡೀತಾ ಇದೆ. ಇದನ್ನ ತಡಿಬೇಕಾದ್ರೆ ಸಮಾಜ ಜಾಗೃತಿ ಆಗಬೇಕು. ಸಮಾಜ ಜಾಗೃತಿಯಿಂದ ಎಲ್ಲವೂ ಮಾಡೋಕ್ಕೆ ಸಾಧ್ಯ. ಯಾಕಂದರೆ 2000 ವರ್ಷಗಳ ಸಂಘರ್ಷದಲ್ಲಿ ನಾವು ಸಮಾಜ ಜಾಗೃತಿಯಿಂದಲೇ ದೇಶ ಉಳಿಸ್ಕೊಂಡದ್ದು. ಅಂಥ ತಂತ್ರಗಾರಿಕೆ ಜಿಹಾದಿನ ಭಯೋತ್ಪಾದನೆಯ ಮತ್ತೊಂದು ತಂತ್ರಗಾರಿಕೆ. ಅಂದರೆ ನಮ್ಮ ಕೋರ್ಟು, ನಮ್ಮ ಕಾನೂನು ಇಷ್ಟೆಲ್ಲ ಮಂದಿ ಮಾತಾಡ್ತಾರೆ. ಎಷ್ಟೋ ಮಂದಿ ಅಡ್ವೊಕೇಟ್ ಅದಾರ ಮುಸ್ಲಿಮ್ಗಳು. ಇಲ್ಲ, ಇದು ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಆಗುತ್ತೆ, ಆದೇಶದ ಉಲ್ಲಂಘನೆ ಆಗುತ್ತೆ, ಧ್ವನಿವರ್ಧಕದ್ದು ಒಂದು ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಿ ಗಂಟಾಘೋಷವಾಗಿ ಇಡೀ ದೇಶದೊಳಗೆ ಸಾರ್ವಜನಿಕ ಸಭೆಯೊಳಗೆ ಎಲ್ಲರೂ ಒಬ್ಬ ಮುಸ್ಲಿಂ ಅಡ್ವೊಕೇಟ್ ಅಥವಾ ಮುಸ್ಲಿಂ ರಾಜಕಾರಣಿ ಹೇಳಿದ ಉದಾಹರಣೆ ಇಲ್ಲ. ಯಾಕೆ ಉದಾಹರಣೆ ಇಲ್ಲ ಅಂದರೆ ನಾವು ಕಾಪೀರ್ ಆಗ್ಬಿಡ್ತಾನೆ ಹೇಳ್ತೀವಿ. ನಾವು ಕಾಪೀರ್ ಆಗಬಾರ್ದು. ಮೌನಂ ಸಮ್ಮತಿ ಲಕ್ಷಣ. ಅಂದರೆ ನಾನು ಇಸ್ಲಾಮಕ್ಕೆ ಏನು ಮಾಡೋಕ್ಕಾಗದಿದ್ರೂ ಸುಮ್ಮನೆ ಇರಬೇಕು, ಮೌನವಾಗಿರ್ಬೇಕು. ಇಸ್ಲಾಮಿನ ವಿಸ್ತಾರ ಕಾರ್ಯದಲ್ಲಿ ಭಾಗಿಯವನ್ನ ಬಗ್ಗಿಸಿ, ಸುಮ್ಮನಿರುವವನ್ನ ಸುಮ್ಮನಿರಲು ಬಿಡು, ಮೌನವಾಗಿರೋನನ್ನ ಮಾತಾಡಿಸ್ಬೇಡ. ಅಂದರೆ ಜಿಹಾದಕ್ಕೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದಂಗೆ ಸಹಕಾರ ಮಾಡೋದು. ಅಂಥ ರಾಜಕಾರಣಿಗಳು ಇವತ್ತು ತಲೆ ಎತ್ತುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನೊಂದು 19ನೇ ಹಿಂದೂ ಸಮಾಜದ ಸಾಮರಸ್ಯವನ್ನು ಹಾಳಗೆಡುವುದಕ್ಕೋಸ್ಕರ ಅಲ್ಲಿ ಜಿಹಾದ್ ಕೆಲಸ ಮಾಡ್ತಾರೆ. ನಮ್ಮ ವಿರೋಧಿಗಳು ಯಾರು ನಮ್ಮ ಯಾರು ಕಂಡ್ರೆ ನಮಗೆ ಆಗೋದಿಲ್ಲೋ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಉಪಯೋಗ ಮಾಡಿಕೊಂಡು ಅವ್ರ ಮುಖಾಂತರ ಕೆಂಪು ಮನಸ್ಸಿನ ಕೆಲವೊಂದು ಸಾಧಿಧಾರಿಗಳ ಸಹಿತ ಅವರ ನಿಜ ಗುಣವನ್ನು ಮಾತಿನ ಮುಖಾಂತರ ಬಹಿರಂಗಪಡಿಸುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಅದೇ ರೀತಿ ಕೆಂಪು ಮನಸ್ಸಿನ ಬುದ್ಧಿಜೀವಿಗಳು ಸಹಿತ ಒಂದೊಂದು ಸಾರಿ ತಾವು ಎಲ್ಲಿ ನಿತ್ಯವನ್ನು ನೆಲೆನೂ ಗೊತ್ತಿದ್ದೇನೆ ತಮ್ಮ ನೆಲೆಯ ಬುಡವನ್ನು ತಾವ ಕೆಡಿಸ್ಕೊತಿರ್ತಾರೆ. ಅಂಥ ಒಂದು ಸನ್ನಿವೇಶವನ್ನು
ಪ್ರಾರಂಭ ಮಾಡೋದು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಜಿಹಾದಿಗಳು. ಅಂಥ ಜಿಹಾದಕ್ಕೆ ಪ್ರೇರಕವಾದಂಥ ಹೇಳಿಕೆ, ಪ್ರೇರಕವಾದಂಥ ಬರಹ, ಪ್ರೇರಕವಾದಂಥ ಭಾಷಣ, ಪ್ರೇರಕವಾದಂಥ ನಡೆ, ಪ್ರೇರಕವಾದಂಥ ಮೌನ, ಪ್ರೇರಕವಾಗಿ ಕಣ್ಣು ಮುಚ್ಚುವುದು ಎಲ್ಲವೂ ಜಿಹಾದಿನ ಒಂದೊಂದು ಹಂತಗಳು. ಆ ಹಂತಕ್ಕೆ ಎಲ್ಲರನ್ನೂ ಬಳಸುತ್ತಾರೆ. ಎಲ್ಲ ಇಡೀ ಸಮಾಜ ನಲುಗ್ತಾ ಇದೆ. 85% ಇರುವಂಥ ಸಮಾಜದೊಳಗೆ ಒಂದು ಗಣಪತಿ ಕುಣಿತ ದೊಡ್ಡ ಸರ್ಕಸ್ ಮಾಡೋದು, ಒಂದು ದುರ್ಗಾಮಾತೆಯ ಆ ಉತ್ಸವ ಮಾಡಬೇಕಾದ್ರೆ ದೊಡ್ಡ ಸರ್ಕಸ್ ಮಾಡೋದು. ಏರಿಯಲ್ಲ, ಜಗತ್ತಿನಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಿರುವಂಥ ಹಿಂದೂಸ್ತಾನಗಳು. ಇದು ಜಿಹಾದದ ಕಂಟಕ. ಜಿಹಾದ ನಮ್ಮನ್ನು ಎಲ್ಲಿಯವರೆಗೂ ಬಿಟ್ಟಿಲ್ಲ ಅಂದರೆ ಎಲ್ಲಿ ಹುಟ್ಟಿತ್ತು ಅಂದಿನವರೆಗೂ ಬಿಟ್ಟಿಲ್ಲ. ಈ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಹಿಂದೂ ಯುವಕ ಮತ್ತು ಯುವತಿಯರನ್ನ ಪ್ರೇರಣೆ ಕೊಡೋದು, ಪ್ರೋತ್ಸಾಹ ಕೊಡೋದು, ಅವ್ರನ್ನ ಎತ್ತಿ ಕಟ್ಟೋದು. ಅವರು ನೈತಿಕವಾಗಿ ಖುಷಿಬೇಕು. ನೈತಿಕವಾಗಿ ಖುಷಿದ ದೇಶದ ಸೈನ್ಯ ಇರ್ಬೋದು, IPS IAS ಇಲಾಖೆಗಳಿರ್ಬೋದು, ಎಲ್ಲ ಖುಷಿ ಬೇಕಾದ್ರೆ ಮೂಲ ಯುವಕ ಮತ್ತು ಯುವತಿಯರ ನೈತಿಕತೆ ಖುಷಿಬೇಕು. ಅವಾಗ ದೇಶ ತಾನನಾಶ ಆಗೋದು ಸಾಧ್ಯ. ಅದಕ್ಕೆ ಅಂಥ ಯುವಶಕ್ತಿಯನ್ನು ಟಾರ್ಗೆಟ್ ಮಾಡಿಕೊಂಡು ಅಂಥ ಯುವಶಕ್ತಿಯನ್ನು ದುರ್ಬಲ ಮಾಡುವಂಥ ಒಂದು ವ್ಯವಸ್ಥಿತ ಸಂಘ ಅದರಲ್ಲಿ ನಡೀತಾ ಇದೆ. ಕುಟುಂಬ ಕೌಟುಂಬಿಕ ಜಿಹಾದ ಪ್ರಾರಂಭ ಆಗಿದೆ. ಎಲ್ಲಿ 100 ಮನೆ ಮುಸಲ್ಮಾನರು ಇರ್ತಾವೋ ಅಲ್ಲಿ ಒಂದು ಹಿಂದೂ ಮನೆ ಸುರಕ್ಷಿತವಾಗಿರೋದು ಸಾಧ್ಯನೇ ಇಲ್ಲ. ಅವರು ಮಗಳನ್ನು ಕೊಡಬೇಕು, ಅವ್ರು ಹೇಳಿದ ರೇಟಿಗೆ ಮನೆಯೂ ಕೊಟ್ಟು ಹೋಗ್ಬೇಕು. ಹೋಗದಿದ್ರೆ ಅವ್ರ ಮರ್ಯಾದೆಯಿಂದ ಅಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇದು ಕೌಟುಂಬಿಕ ಜಿಹಾದ ಅಂತ ಹೇಳ್ತಾರೆ. ಅದರೊಳಗೆ ಸಾಕಷ್ಟು ಪಾರ್ಟ್ಗಳು ಬರ್ತಾವೆ. ಆ ಮನೆ ಹೆಂಗೆ ಬೆಳೆಸಬೇಕು, ಆ ಮನೆ ಹೆಂಗೆ ಎದುರಿಸಬೇಕು, ಆ ಹೆಣ್ಮಕ್ಳನ್ನ ಹೆಂಗೆ ಕಾಡಬೇಕು, ಎಲ್ಲವೂ ಯೋಜನಾಬದ್ಧವಾಗಿ ಇಡೀ ದೇಶದಲ್ಲಿ ನಡೀತಾ ಇದೆ. ಅಂದರೆ ಯಾವುದೂ ಸುಮ್ಮನೆ ಅನಕ್ಷರಸ್ಥರು ಆಗದೇ ಇರೋರು ಅಥವಾ ತಿರುಗೇಡಿಗಳು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗೋರು ಮಾಡುವಂಥ ಕೆಲಸ ಅಲ್ಲ ಇದು. ಇದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಿ ಯೋಜನಾಬದ್ಧವಾಗಿ ಮಾಡ್ತಿರುವಂಥ ಕಾರ್ಯ. ಕಾರ್ಯವನ್ನು ತೆಗಿಬೇಕಾದ್ರೆ ಇನ್ನೊಂದು ಜಿಹಾದ್ ಇದೆ, ಫಿಲ್ಮ್ ಇಂಡಸ್ಟ್ರಿ ಮನರಂಜನಾ ಜಿಹಾದ್ ಅಂತ ಹೋಗ್ತಾರೆ. ಎಂಟರ್ಟೈನ್ಮೆಂಟ್ ಜಿಹಾದ್ ಅದು. ಆ ಜಿಹಾದ್ ಎಷ್ಟು ಭಯಾನಕ ಇತ್ತಂದ್ರೆ ಈಗ ಸುಮಾರು 30 ವರ್ಷದ ಹಿಂದೆ ಹೋಗೋದು. 30 ವರ್ಷದಿಂದ ಬಾಳ್ ಠಾಕ್ರೆ ಅವರು ಮಹಾರಾಷ್ಟ್ರದವರು ನಡೀತು. ಅವ್ರಿಗೆ ನಡೆಯುವಾಗ ಅಶೋಕ್ ಕುಮಾರ, ಸಂಜೀವ್ ಕುಮಾರ, ಶತ್ರುಘ್ನ ಸಿನ್ಹಾ, ಅಮಿತಾಬ್ ಬಚ್ಚನ್, ರಾಜೇಶ್ ಖನ್ನಾ, ಸುನೀಲ್ ದತ್ತ ಇವರೆಲ್ಲ ಹೀರೋಗಳಾಗಿದ್ದಾರೆ. ಆನಂತರ ಫಾತಿಮಾ, ನರ್ಗಿಸಾ, ಶಬಾನಾ ಆಜ್ಮಿ, ಮಮತಾಜ್ ಬೇಗಂ ಇವರೆಲ್ಲ ಹೀರೋಯಿನ್ಗಳಾಗಿದ್ದಾರೆ. ಇಲ್ಲಿ ಬಾಳಾಸಾಹೇಬ್ ಠಾಕ್ರೆ ಅವರ ಪ್ರಭಾವ ಅಥವಾ ಅವರು ವಯಸ್ಸಾಯಿತು. ಅಲ್ಲಿಗೆ ಬಂದದ್ದು ದಾವೂದ್ ಇಬ್ರಾಹಿಂ. ದಾವೂದ್ ಇಬ್ರಾಹಿಂ ಮುಂಬೈಗೆ ಬಂದ ಮೇಲೆ ಜಿಹಾದಿಗಳ ಕೃತ್ಯ ಎಲ್ಲಿವರೆಗೆ ನಡೀತು ಅಂದ್ರೆ ಆ ಖಾನ್ ಸಂತತಿ ಎಲ್ಲಿರಂದ್ರೆ ತೈಮೂರ್ ಅನ್ನುವಂಥ ಒಬ್ಬ ಭಯೋತ್ಪಾದಕ ದೇಶವನ್ನು ಲೂಟಿ ಮಾಡಿ ಕೊಳ್ಳೆ ಹೊಡೆದಂಥ ತೈಮೂರ್ನ ಸಂತತಿಯ ಕಾರಣ ದಾವೂದ್ ಇಬ್ರಾಹಿಮನ ಕೈ ಒಳಗೆ ಸಿಕ್ಕಿರುವಂಥ ಮುಂಬೈ ಒಳಗೆ ಇಡೀ ಖಾನ್ಗಳ ಸಂತತಿಯೇ ಫಿಲ್ಮ್ ಇಂಡಸ್ಟ್ರೀಸ್ನೊಳಗೆ ಮುಸ್ಲಿಮ ಹೀರೋಯಿನ್ಗಳೆಲ್ಲ ಪಕ್ಕಸ್ತರು. ಹಿಂದೂ ಹೀರೋಗಳು ಯಾವಾಗಲೂ ನಡೀತಿದ್ರು. ಸಂಜಯ್ ಕುಮಾರ ಮತ್ತು ಸುನೀಲ್ ದತ್ ಇದ್ದಾಗ ಯೂಸುಫ್ ಖಾನ್ ದಿಲೀಪ್ ಕುಮಾರಾಗಿ ಆ್ಯಕ್ಟ್ ಮಾಡಿದ್ರೆ ಮಾತ್ರ ಜನ ನೋಡ್ತಿದ್ರು. ಫಾತಿಮಾ ನರ್ಗಿಸ್ ಆಗಿ ಮಾಡಿದ್ರೆ ಮಾತ್ರ ಜನ ಸಿನಿಮಾ ನೋಡ್ತಿದ್ರು. ಅಮ್ಜದ್ ಖಾನ್ ಗಬ್ಬರ್ ಸಿಂಗ್ ಆಗಿ ಪಿಕ್ಚರ್ ಮಾಡಿದ್ರೆ ಮಾತ್ರ ಜನ ನೋಡ್ತಿದ್ರು. ಇವತ್ತಿನ ದಿನ ಹಂಗಿಲ್ಲ. ಗೌರಿಗೆ ಮದುವೆ ಆಗೋದು, ಗೌರಿ ಆಗೇ ಇಡೋದು, ಗೌರಿ ಹೆಸರು ಮೇಲೆ ದುಡ್ಡು ಮಾಡೋದು. ಕರೀನಾ ಕಪೂರ್ನ ಮದುವೆ ಆಗೋದು, ಕರೀನಾ ಕಪೂರ್ನ ಹಂಗೆ ಇಡೋದು, ಅಕ್ಕಿ ಹೆಸರು ಮೇಲೆ ದುಡ್ಡು ಮಾಡೋದು. ಇವತ್ತು ಮುಸ್ಲಿಂ ಹೀರೋಯಿನ್ಗಳು ಎಲ್ಲ ಇದ್ದರು. ಹಿಂದೂ ಹೀರೋಯಿನ್ಗಳು ಚಿತ್ರರಂಗಕ್ಕೆ ಬಂದರು. ಮುಸ್ಲಿಂ ಹೀರೋಗಳು ಖಾನುಗಳೆಲ್ಲ ಇಡೀ ಚಿತ್ರರಂಗವನ್ನು ಜಿಹಾದ್ ಒಂದು ಭಾಗ. ಜಿಹಾದ್ ಏನು ಹೇಳ್ತೈತೆ ಅಂದರೆ ಕಾಫಿರರನ್ನು ಮುಗಿಸು, ಕಾಫಿರರನ್ನು ಕಡಿಮೆ ಮಾಡು, ಕಾಫಿರರನ್ನು ಸಂಹಾರ ಮಾಡು, ಕಾಫಿರರನ್ನು ನಂಬಬೇಡ, ಕಾಫಿರರನ್ನು ಮುಗಿಸೋದು ಜಿಹಾದದ ಆದ್ಯ ಕರ್ತವ್ಯ. ಹೀಗಾಗಿ ಇಲ್ಲಿ ಒಂದು ಗೌರಿಗೆ ಮದುವೆ ಆಗಿಬಿಟ್ರೆ ಒಂದು ಗೌರಿ ಹೋದಂತಲ್ಲ. ಗೌರಿಗೆ ಅದು ಖಾನ್ಗಳು ಹುಟ್ಟಿದ್ದು, ಅದು +3 ಇದೆ. ಅಲ್ಲಿ 3+ ಅದು, ಇಲ್ಲಿ 2- ಅದು. 5 ಜನ ಹಿಂದೂ ಸಮಾಜದ ಸಂಖ್ಯೆ ಕಡಿಮೆ ಆಯಿತು. ಅಂದ್ರೆ ಸ್ವರ್ಗದೊಳಗೆ ಅವ್ರಿಗೆ ರಿಸರ್ವೇಷನ್ ಆಗಿ ಹೋಗ್ಬಿಡ್ತೀವಿ. ಅಂದರೆ ಏನು ಮಾಡಿದ್ರು ಸ್ವರ್ಗಕ್ಕೆ ಹೋಗ್ಬೋದು. ಅಜರುದ್ದೀನ, ಸೈಫ್ ಅಲಿ ಖಾನ, ಅಮೀರ್ ಖಾನ, ಇರ್ಫಾನ್ ಪಠಾಣ್, ಮೊಹಮ್ಮದ್ ಕೈಫ್, ನಾಸಿರುದ್ದೀನ್ ಶಾ ಇವೆಲ್ಲರ ಮೂಲವನ್ನು ನೋಡ್ರಿ. ಎಲ್ಲ ಜಿಹಾದ ಮಾಡ್ಯಾರ. ಆ ಜಿಹಾದ ಮಾಡಿದಂಥ ಒಂದು ಸನ್ನಿವೇಶವನ್ನು ನಾವು ಅರ್ಥ ಮಾಡ್ಕೋದು.
ಶಾಂತನಂತ ವ್ಯಕ್ತಿಗಳು ಬಂದಾಗ ಅವ್ರು ನಿಗೂಢ ಹತ್ಯೆ ಆಯಿತು. ಕಂಗನಾ ಮಹಾರಾಷ್ಟ್ರಕ್ಕೆ ಬರಬೇಕಾದ್ರೆ ದೊಡ್ಡ ಸರ್ಕಸ್ ಚಾಲು ಆಯಿತು. ಎಲ್ಲಿ ಜಿಹಾದಿಗಳ ಮೇಲ್ಗೈ ಆಗುತ್ತೋ ಅಲ್ಲಿ ಇದು ನಡೀದೆ. ಯಾಕಂದ್ರೆ KGಹಳ್ಳಿ ನೋಡ್ತೀವಿ ನಾವು, ಶಿವಾಜಿನಗರ ನೋಡ್ತೀವಿ, ಅಲ್ಲಿ ಜಮಲ್ ಅಹ್ಮದ ಹೀರೋ ಯಾರು ಹೋದ್ರು ನಾ ಬರೋದನ್ನ ನಾನು ಏರಿಯಾದವ್ರು ಬರಬಾರ್ದು, ನೀವು ನೀನೇ ಬರಬಾರ್ದು ಹೇಳಿದ್ನಲ್ಲ ಅಂತೇಳಿ ಇಲಾಖೆಯವರಿಗೆ ಚಾಲೆಂಜ್ ಮಾಡುವಂಥ ರಾಜಕಾರಣಗಳ ಯಾವ ಪರಿಣಾಮದಿಂದ ಅದರ ಜಿಹಾದಿ ಕುಮ್ಮಕ್ಕಿನಿಂದ, ಜಿಹಾದಿ ಸಪೋರ್ಟ್ನಿಂದ, ಜಿಹಾದಿ ತಂತ್ರಗಾರಿಕೆಯಿಂದ ಅಂಥ ಜಿಹಾದವನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂಥ ಜಿಹಾದಿನ ಅರಿವು ಪ್ರತಿಯೊಂದು ಮನೆಗೆ ಆಗಬೇಕಾಗಿದೆ. ಅದರ ಜೊತೆ ಲವ್ ಜಿಹಾದದ್ದು ಪ್ರತಿಯೊಂದು ಹೆಣ್ಣು ಮಕ್ಕಳು ಇವತ್ತು ಅದನ್ನು ಬಹಿರಂಗ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದ್ರೆ ಈ ಲವ್ ಜಿಹಾದ ಪ್ರಭಾವ ಎಷ್ಟಾಗಿದೆ ಅಂದರೆ ಸಾಮಾನ್ಯವಾಗಿ ಇವತ್ತು ನೋಡು, ಮೊನ್ನೆ ಡ್ರಗ್ಸ್ ನೋಡಿ ಸಿಕ್ಕುವಂಥ ಕನ್ನಡದ ತಾರೆ ಮದುವೆ ಆಗಿದ್ದ ಗೊತ್ತಿಲ್ಲ. ಅಂದರೆ ಇದು ಲವ್ ಜಿಹಾದ ಎಲ್ಲ ಆರ್ಥಿಕ ಜಿಹಾದ ಆಯಿತು, ಲವ್ ಜಿಹಾದ ಆಯಿತು, ಸೆಕ್ಸ್ ಜಿಹಾದ ಆಯಿತು, ಅನೈತಿಕ ಜಿಹಾದ ಆಯಿತು, ಆರ್ಥಿಕ ಜಿಹಾದ ಆಯಿತು. ಎಲ್ಲ ಜಿಹಾದದ ಮೂಲನೇ ಇಸ್ಲಾಮಿನ ವಿಸ್ತಾರ. ಅಂದರೆ ಜಗತ್ತಿನ ಅಡಿಯಲ್ಲಿ ಇಸ್ಲಾಮವನ್ನು ತರೋದೇ ನಮ್ಮ ಮೂಲ ಗುರಿ ಅಂತ ಪ್ರತಿನಿತ್ಯ ಅಜಾನ್ಗಳು 5 ಬಾರಿ ಹೇಳ್ತಾರೆ. ಅಲ್ಲ ಅಲ್ಲ ನೀನೇನಿಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದೇ ಜಗವಿಲ್ಲ. ಇದರ ಅರ್ಥ ಜಗತ್ತಲ್ಲಿ ನಡೆಯೊಳಗೆ ಬರಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರು, ಅದು ಧರ್ಮ ಯುದ್ಧ, ಅದು ಜಿಹಾದ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದನ್ನು ಇವತ್ತು ಮಟ್ಟ ಹಾಕಬೇಕು, ಅದನ್ನು ಇವತ್ತು ತಡೆಯಬೇಕು. ಅದರಿಂದ ದೇಶ ಮತ್ತು ಸಮಾಜವನ್ನು ನಾವು ರಕ್ಷಣೆ ಮಾಡಬೇಕು. ಆ ಕಾರಣಕ್ಕೋಸ್ಕರ ಈ ಜಿಹಾದದ ಮತ್ತು ಆಳು ಮತ್ತು ಅರಿವು ಇದರ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲ ಕಡೆ ಚರ್ಚೆ ನಡೆಯಬೇಕು. ಅದರ ಆಧಾರದ ಮೇಲೇ ಇಡೀ ಹಿಂದೂ ಸಮಾಜ ಸುರಕ್ಷಿತವಾಗಿರಬೇಕು ಅನ್ನುವಂಥ ಒಂದು ಬಲವಾದ ನಂಬಿಕೆ ನಮ್ಮದಾಗಿದೆ.